ರಾಜಸ್ಥಾನ ಹೊಸ ಜಾಗ, ಹೊಸ ಜನ, ಹೊಸ ಆಹಾರ. ಅಲ್ಲಿನ ಹಳ್ಳಿ ಜನಗಳ ಸುಂದರವಾದ ಜೀವನ, ಕೊರೆಯೋ ಚಳಿಯಲ್ಲಿ ಕಳೆದ ಸುಂದರವಾದ ರಾತ್ರಿಗಳು ಮತ್ತು ಸೂರ್ಯೋದಯಗಳು. ಇದ್ದದ್ದು 7 ರಿಂದ 8 ದಿನ, ಕಲಿತದ್ದು ಹಲವಾರು ಪಾಠಗಳನ್ನು. ನಾ ಕಂಡಂಥ ಈ ರಾಜಸ್ಥಾನ ನಿಮ್ಮ ಮುಂದೆ. ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ರಾಜಸ್ಥಾನ್ ರೈಡ್ ಸೀರೀಸ್ ಡೇ 1 ಇವತ್ತು. ಸುಮಾರು ದಿನಗಳ ನಂತರ ಪ್ಲ್ಯಾನ್ ಮಾಡಿ ಇವತ್ತು ರಾಜಸ್ಥಾನ್ ಕಡೆ ಹೊರಟಿದ್ದೀವಿ. ಈಗೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಗಾಡಿದು ಕರೆಕ್ಟಾಗಿ ದಾವಣಗೆರೆ ಬಿಡ್ತಾಯಿದ್ದೀನಿ. ಟೈಮ್ ಬಂದ್ಬಿಟ್ಟು 6:10 ಇವತ್ತು ನಾವು ಟ್ರಾವೆಲ್ ಮಾಡೋ ಡಿಸ್ಟೆನ್ಸ್ ಬಂದ್ಬಿಟ್ಟು ಒಂದು 600 ಕಿಲೋಮೀಟ್ರ್ ಆಗುತ್ತೆ. ಪಿಂಪ್ರಿಗೆ ಹೋಗ್ಬೇಕು. ಬನ್ನಿ ನೋಡೋಣ. ಈ ವ್ಲಾಗ್ನ ಮತ್ತು ಈ ಸೀರೀಸ್ನ ನೋಡ್ತಾಯಿರಿ, ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಈ ರಾಜಸ್ಥಾನ್ ವ್ಲಾಗ್ಸು. ನಿಮಗೂ ಇಷ್ಟ ಆಗುತ್ತೆ ಅಂತ ಮಾಡಿದ್ದೀನಿ. ಕಮಾನ್, ಲೆಟ್ಸ್ ಕಂಟಿನ್ಯೂ. ಬೆಳಗ್ಗೆ ಎಷ್ಟು ಚಳಿ ಇದೆ ಅಂದರೆ ನನ್ನ ಅಂದಾಜು ಇನ್ನೊಂದು ಡಿಗ್ರಿ ಇರಬೇಕು. ಹತ್ತತ್ರ ಹಾವೇರಿ ಇದ್ದೀನಿ. ಹೆವಿ ಚಳಿ ಇದೆ ಮಾತ್ರ. ನಾನಂತೂ ಡಬಲ್ ಗ್ಲೌಸ್ ಹಾಕಿದ್ದೀನಿ. ಒಳಗೆ ವಿಂಟರ್ ಗ್ಲೌಸ್ ಹಾಕಿ ವಿಂಟರ್ ಗ್ಲೌಸ್ ಮೇಲೆ ರೈಡಿಂಗ್ ಗ್ಲೌಸ್ ಹಾಕಿದ್ರು ಕೂಡ ಲೈಟಾಗಿ ಚಳಿ ಆಗ್ತಾಯಿದೆ. ವೆದರ್ ಮಾತ್ರ ಅಲ್ಟಿಮೇಟ್ ಇದೆ. ಒಂದು ಸ್ವಲ್ಪ ಹೊತ್ತು ಬ್ರೇಕ್ಫಾಸ್ಟಿಗೆ ಹುಬ್ಳಿ ನಿಲ್ಲಿಸೋಣ ಅಂತ ನೋಡೋಣ. ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ. ಇನ್ನೂ 10 hours 21 minutes ತೋರಿಸ್ತಾ ಇದೆ. ನಾವು ಹೊರಟು ಕರೆಕ್ಟಾಗಿ 1 hour ಆಯಿತು. 1 hourಗೆ 86 ಕಿಲೋಮೀಟ್ರ್ ಕ್ಲಾಕ್ ಮಾಡಿದ್ದೀವಿ. ನಾನೇನು ಜೋರಾಗಿ ಕೆಚ್ಕೊಂಡೇನು ಬಂದಿಲ್ಲ. ಹೈವೇ ಆ ಥರ ಇದೆಯಲ್ಲ, ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಯಾಕೋ ಹೆಲ್ಮೆಟ್ ಒಳಗೆ ಬಾಲಕ್ಲವ ಹೆವಿ ಹಿಂಸೆ ಕೊಡ್ತೈತೆ. ರೋಡು ಹುಬ್ಳಿ ತನಕ ಸಾಕಾಗಿದೆ ಅಪ್ಪ. ಹುಬ್ಳಿಯಿಂದ ಈ ಸಿಂಗಲ್ ರೋಡು, ಆ ಕಡೆ ಈ ಕಡೆ ಡೈವರ್ಷನ್ಗಳು ಸಿಕ್ಕಾಬಟ್ಟೆ ಇದೆ. ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ರೋಡ್ ಇದು. ಹಿಂಗಿದ್ರೆ ರೋಡ್ ಸಾಗಲ್ಲ. ಅಲ್ಲಿಂದ ಸಕ್ಕದಾಗಿ ಬಂದೆ, ಇಲ್ಲಿ ರೋಡೇ ಸಾಗ್ತಾ ಇಲ್ಲ. ಬರೀ ಹಿಂಗೆ ಸಿಂಗಲ್ ರೋಡು. ಇಲ್ಲಾಂದ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಡೈವರ್ಷನ್ ಕೊಟ್ಬಿಟ್ಟವ್ರೆ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಎಲ್ಲೂ ನಿಲ್ಸೋದು ಬೇಡ. ನಾವಿವಾಗ ಧಾರವಾಡಲ್ಲಿದ್ದೀವಿ. ನೆಕ್ಸ್ಟ್ ಇನ್ನು ಸೀದಾ ಬೆಳಗಾಂ ನಿಲ್ಸೋಣ ಅಂತ. ಟೈಮು 8:30. ಇಲ್ಲಿ ತನಕ 172 ಕಿಲೋಮೀಟರ್ಸ್ ಕ್ಲಾಕ್ ಮಾಡಿದ್ದೀವಿ. ಬನ್ನಿ ಹೊರಡೋಣ ಜಲ್ದಿ. ಬೆಳಗಾಂ ಬಂದ್ವಿ. ಇವಾಗ ಬೆಳಗಾಂ ಅನ್ಬಾರ್ದು, ಬೆಳಗಾವಿ ಬಂದ್ವಿ. ಟೈಮು ಕರೆಕ್ಟಾಗಿ 9:11. ಅಲ್ಲಿ ದೂರದಲ್ಲಿ ಸುವರ್ಣಸೌಧ ಕಾಣ್ತಾ ಇದೆ. ಚಳಿಗಾಲದಲ್ಲಿ ನಿವೇಶನ ಮಾಡೋ ಸುವರ್ಣಸೌಧ. ಅದೊಂದು ಸ್ಟಾಪ್ ಹಾಕೋಣ. ಆದರೆ ಹೆಂಗೆ ಹೋಗ್ತಿದೆ ಅಂದರೆ ಕಿಲೋಮೀಟ್ರ್ಗಳು ಗೊತ್ತೇ ಆಗ್ತಿಲ್ಲ. ರೋಡ್ ಚೆನ್ನಾಗಿದ್ರೆ ಮಾತ್ರ ಕಿಲೋಮೀಟ್ರ್ಗಳು ದನ್ ಅಂತ ಇಳ್ಕೊಂಡು ಹೋಗ್ಬಿಡ್ತಾ ಇದೆ. ಫೋಟೋ ಗಿಟ್ಟವ್ರು ಹೊಡ್ಕೊಳ್ಳೋಣ. ಬೆಳಗಾಂ ಬಿಟ್ಟ ಮೇಲೆ ಈ ಒಂಥರ ಲ್ಯಾಂಡ್ಸ್ಕೇಪೇ ಫುಲ್ ಚೇಂಜ್ ಆದಂಗೆ ಆಯ್ತಪ್ಪ. ಮೇಲೆ ನೋಡಿ, ಮೇಲೆ ಫ್ಲೈಓವರ್ ಮಾಡಿದ್ದಾರೆ, ಇದು ಕೆಳಗೆ ಹೋಗಕ್ಕೆ ಮಾಡಿದ್ದಾರೆ. ಬಟ್ ನನ್ನ ಅಂದಾಜು ಈ ಮಳೆಗಾಲದಲ್ಲಿ ಫುಲ್ ಇದೆಲ್ಲ ಗ್ರೀನ್ ಆಗಿರುತ್ತೆ ಅನ್ಕೋತೀನಿ. ರೋಡು ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತೈತೆ. ಯಾಕೆಂದರೆ ಒಂದು ಕಡೆ ಚೆನ್ನಾಗಿರುತ್ತೆ, ಇನ್ನೊಂದು ಕಡೆ ಡೈವರ್ಷನ್ ಕೊಟ್ಟಿರ್ತಾರೆ. ಆಗಲೇ ಒಂದು
ಮುಂದೆ ಸ್ಟ್ರೆಚ್ಚೇ ಸಿಗ್ತಾ ಇಲ್ಲ, ಆ ಥರ ಆಗ್ತಾಯಿದೆ. ವ್ಯೂ ನೋಡ್ರಿ ಮುಂದೆ ಹೆಂಗಿದೆ ವ್ಯೂ, ಅಬ್ಬಾ ಸಕ್ಕದ ಕಾಣ್ತಾ ಇದೆ. ಫ್ಲೈಓವರ್ ಒಂಥರ ಕ್ರೇಜಿಯಾಗಿ ಕಾಣ್ತಾ ಇದೆ ಮಾತ್ರ. ಏನು ಹೇಳಿ 10 ಗಂಟೆ ಆಯಿತು, ಇನ್ನು ಲಿಟ್ರಲಿ ಚಳಿನೇ ಹೋಗಿಲ್ಲ. ಬೆಳಗಾಂ ಸೈಡೆಲ್ಲ ನಾನು ಅಂದಾಜು 6-7 ಡಿಗ್ರಿ ಇದೆ ಅಂತೆ ಬೆಳಗ್ಗೆ ಚಳಿ. ಸೊ ಇಲ್ಲಿ ಇನ್ನ ಏನಿಲ್ಲ ಅಂದ್ರೆ ನಾನು ಅಂದಾಜು ಒಂದು 19 to 20 ಡಿಗ್ರಿ ಅಂತೂ ಇದೆ 10 ಗಂಟೆಯಲ್ಲಿ ನಾನು ಹೇಳ್ತಾ ಇರೋದು. ಕ್ರೇಜಿ ಆಗಿದೆ ಮಾತ್ರ ಲೊಕೇಶನ್. ಸೊ ಫ್ಯೂಲ್ ಯಾಕೋ ಬ್ಲಿಂಕ್ ಆಗ್ತಾ ಇದೆ, ಫ್ಯೂಲ್ ಖಾಲಿಯಾಗಿದೆ. ಸ್ವಲ್ಪ ಫ್ಯೂಲ್ ಹಾಕ್ಸ್ಕೊಂಡು ಮತ್ತೆ ಹೊರಡೋಣ. ಸೊ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಒಂದು 300 ಕಿಲೋಮೀಟರ್ಸ್ ಕ್ಲಾಕ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಅರ್ಧ ಬಂದಿದ್ದೀವಿ, ಇನ್ನೂ ಅರ್ಧ ಹೋಗಬೇಕು. ಸರ್ 1200. ಈ ಬಂಡೆನೆಲ್ಲ ಕೊರೆದು ಹೈವೇ ಮಾಡ್ತಾವ್ರೆ. ಇನ್ನು ಎಷ್ಟು ಕೊರಿತಾರೋ, ಆದರೂ ಈ ರೋಡ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ಇಲ್ಲಿ ಡೈವರ್ಷನ್ ಕೊಟ್ಟು ಎಳಿತಾ ಇದ್ದಾರೆ. ಬಾಬಾ ಯಾವುದು ದೊಡ್ಡ ಗುಡ್ಡನೇ ಕೊರೆದವ್ರಿಗೂ ಇಲ್ಲಿ. ನೋಡಿ ಅಲ್ಲಿ ಅದಿನ್ನ ರೋಡೇ ಆಗಿಲ್ಲ ನೋಡಿ, ಈ ಕಡೆ ಡೈವರ್ಷನ್ ಕೊಟ್ಟವ್ರೆ. ಸೊ ಇಲ್ಲಿಂದ ಈ ಕಡೆಗೆ KA ರಿಜಿಸ್ಟರ್ಡ್ ನಂಬರ್ ಪ್ಲೇಟ್ಸ್ ನೋಡೋಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕೆಂದರೆ ಇವಾಗ ನಾವು ಮಹಾರಾಷ್ಟ್ರ ಎಂಟ್ರಿ ಆದ್ವಿ. ಸೊ ಫಾರ್ ನಾನು ಬೈಕಲ್ಲಿ ಅಥವಾ ಕಾರಲ್ಲಿ ಫಸ್ಟ್ ಟೈಮ್ ಮಹಾರಾಷ್ಟ್ರ ಎಂಟ್ರಿ ಆಗ್ತಾ ಇರೋದು. ಕೊಲ್ಲಾಪುರ ಎಂಟ್ರಿ ಆದ್ವಿ. ಏನೇ ಹೇಳಿ, ಮಹಾರಾಷ್ಟ್ರ ಎಂಟ್ರಿ ಆದ ತಕ್ಷಣ ಹೆವಿ ಟ್ರಾಫಿಕ್ ಆಗೈತಪ್ಪ. ಒಂದು ಸ್ಟ್ರೆಚ್ಚೇ ಸಿಗ್ತಾಯಿಲ್ಲ ಹೋಗೋಣ ಅಂದರೆ ಸೊ ಟೀ ಕುಡಿಯೋಣ ಅಂತ ನಿಲ್ಲಿಸ್ದೆ. ಟೈಮ್ ಬಂದ್ಬಿಟ್ಟು 12 ಗಂಟೆ. ಇನ್ನೂ ಒಂದು 200 ಕಿಲೋಮೀಟ್ರ್ ಇದೆ. ಬೈ ಗರಂ ಚಾಯ್ ಬನಲ್ಲಿ. ಟ್ರಾವೆಲಿಂಗಲ್ಲಿ ಇದ್ದಾಗ ಜಾಸ್ತಿ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ಅಂದ್ಕೊಳ್ಳಿ. ಬೆಳಗ್ಗೆ ತಿಂಡಿ ಒಂದು ದೋಸೆ ತಿಂದಿದ್ದೆ. ಸೊ ಇವಾಗ ಒಂದು ಟೀ ಕುಡ್ಕೊಂಡು ಜರ್ನಿ ಕಂಟಿನ್ಯೂ ಮಾಡೋಣ. ಸೊ ಹಿಂದ್ಗಡೆ ಯಾವುದೋ ಒಂದು TRK ಬರ್ತಾಯಿದೆ. ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಕಮ್ಮಿ ಆ್ಯಕ್ಚುಲಿ TRKs ನೋಡೋದು. ಸೊ ಇದು ಯಾವುದೋ ನನ್ನ ಹಿಂದೆನೇ ಬರ್ತಾಯಿದೆ. ಮುಂದೆ ಬಿಡೋಣ ತಡೀರಿ ಅವನ್ನ, ಪಾಪ ಎಲ್ಲೇದೋ ಪಾಸಿಂಗ್ ನೋಡೋಣ. ಯಾವ ಏನು ಮಸ್ತಾಗಿ ಹೋಗ್ತದೆ ನೋಡಿ. ಕೆಟ್ಟು ಟ್ರಾಫಿಕ್ ಗುರು, ಅವಾಗಿಂದ ಸಾಕಾಯಿತು. ಏನು ಸಾಯ್ತವ್ರೆ ಅಂದರೆ ಜನ ಟ್ರಾಫಿಕ್ಕು. ನಮ್ಮ ಕರ್ನಾಟಕ ಲಾಸ್ಟ್ ಬೆಳಗಾಮಿಂದ ಈ ಕಡೆ ರೋಡ್ ಅಂತೂ ನಿಜ ಒಂಚೂರು ಚೆನ್ನಾಗಿಲ್ಲ ಗುರು. ಹೆವಿ ಟ್ರಾಫಿಕ್ ಮಾತ್ರ. ಪಾಪ ನಮ್ಮ ಹುಡುಗ ಅವಾಗಿಂದ ಇಲ್ಲೇ ಹೋಗ್ತಾವನೆ. ಸೊ ನೋಡಿ ಮುಂದೆ ಹೋಗ್ತಾ ಇದ್ದಾನಲ್ಲ, ಅವ್ನು ಯಾರಂತಾನೆ ಗೊತ್ತಿಲ್ಲ ನನಗೆ. ರೈಡರು ಒಂದು 100 ಕಿಲೋಮೀಟ್ರ್ 100 ಕಿಲೋಮೀಟರ್ಸಿಂದ ಜೊತೆಲೇ ಹೋಗ್ತಾ ಇದ್ದೀವಿ. ಅವನು ನನ್ನ ಹೇಗೆಂದ್ರೆ ಕಾಯ್ತಾನೆ, ಎಲ್ಲರೂ ಮುಂದೆ ಹೋಗ್ಬಿಟ್ರೆ ನಾನು ಕಾಯ್ತಾ ಇದ್ದೀನಿ. ಸೊ 2 strangers is equal to friends ಅಂದರೆ ಜಸ್ಟ್ ಬಿಕಾಸ್ ಆಫ್ ವಿ ಆರ್ ರೈಡರ್ಸ್. ನಾವು ರೈಡರ್ಸ್ ಅಂತ ಒಂದು ಕಾರಣಕ್ಕೆ ಅವನೇ ಯಾರೋ ನಾನು ಯಾರೋ, ಅವನು ಮಹಾರಾಷ್ಟ್ರದವನು ನಾನು ಕರ್ನಾಟಕದವನು, ನೋಡೇ ಇಲ್ಲ ನಾನು ಅವನ್ನ. ಒಬ್ಬ ರೈಡರ್ ಅಂತ ಹೇಳ್ಬಿಟ್ಟು ಅವ್ನು ಪಾಪ ಅವನು ರೆಸ್ಪಾಂಡ್ ಮಾಡ್ತಾವನೆ, ನಾನು ರೆಸ್ಪಾಂಡ್ ಮಾಡ್ತಾಯಿದ್ದೀನಿ. ಪುಣೆ ತನಕ ಮೋಸ್ಟ್ಲಿ ಜೊತೆಲೇ ಬರ್ಬೋದು ಅನ್ಸುತ್ತೆ ಅವನು. ಕರ್ನಾಟಕ ಸೇ ಆಯಾ. हाँ क्या छुट्टी है क्या आज स्कूल को? अच्छा आज संडे छुट्टी है ना. नहीं नहीं मैं अकेले जा रहा हूँ. हाँ हाँ अच्छा है. हाँ ये
ये 2 लाख का गाड़ी अच्छा है। ಯಾವಾ ಏನಿದೆ ನೋಡಿ ಟನಲ್ ಇದು ಕ್ರೇಜಿ ಸಾಕಾಗೈತೆ. ಇನ್ನೇನು ಆಲ್ಮೋಸ್ಟ್ ಹತ್ತತ್ರ ಪುಣೆ ಬಂದ್ವಿ. ಇನ್ನು 35 ಕಿಲೋಮೀಟ್ರ್ ಇದೆ ಪುಣೆಗೆ. ನಾನು ಪುಣೆಯಲ್ಲಿ ಸ್ಟೇ ಆಗ್ತಾಯಿಲ್ಲ. ಪುಣೆಯಿಂದ ಇನ್ನೊಂದು 20 ಕಿಲೋಮೀಟ್ರ್ ಮುಂದೆ ಪಿಂಪ್ರಿ ಅಂತೇಳಿ ಊರು ಸಿಗುತ್ತೆ. ಸೊ ಅಲ್ಲಿ ಸ್ಟೇ ಮಾಡೋಣ ಅಂತೇಳಿ ಬುಕ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಬೆಳಗ್ಗೆ ಜಲ್ದಿ ಎದ್ದು ಹೊರಡ್ಬೇಕಾದ್ರೆ ಮತ್ತು ಸಿಟಿ ಬಿಡೋದ್ರಲ್ಲಿ ಟ್ರಾಫಿಕ್ ಆಗ್ಬಿಟ್ರೆ ಹಿಂಸೆ ಆಗುತ್ತೆ. ಸೊ ಅದಕ್ಕೆ ಸಿಟಿಯಿಂದ ಸ್ವಲ್ಪ ಹೊರಗಿರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟೇ ಬುಕ್ ಮಾಡಿದ್ದೀನಿ. ಸೊ ಪುಣೆ ಎಂಟ್ರ್ ಆದ್ವಿ. ಮೋಸ್ಟ್ಲಿ ಇದು ಪುಣೆ ಸಿಟಿ ಒಳಗೆ ಕರ್ಕೊಂಡೋಗುತ್ತೋ ಅಥವಾ ಒಳಗೆ ಬೈಪಾಸಲ್ಲಿ ಕರ್ಕೊಂಡೋಗುತ್ತೋ ಗೊತ್ತಿಲ್ಲ. ಬೆಳಗ್ಗೆ 6 ಗಂಟೆಲಿ ಹೊರಟಿದ್ದು ದಾವಣಗೆರೆಯಿಂದ. 4:15ಗೆ ಪುಣೆ ಬಂದು ರೀಚ್ ಆಗಿದ್ವಿ. ಆಲ್ಮೋಸ್ಟ್ ಒಂದು 9.5 hours, 9.5 ಗಂಟೆ, 600 ಕಿಲೋಮೀಟರ್ಸ್. ಟ್ರಾಫಿಕ್ ನೋಡ್ರಿ ಇಲ್ಲಿ, ಯಪ್ಪ ನಾವು ನಮ್ಮ ಬೆಂಗಳೂರು ಟ್ರಾಫಿಕ್ಕು ಅಂತೀವಿ, ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಮಲ್ಟಿ ಸ್ಟಾಡ ನೋಡಿ ಸ್ನೇಹಿತರೆ, ಡುಕಾಟಿ ಏನು ಹೋಗ್ತಾ ಇದೆ, ಕ್ರೇಜಿಯಾಗಿ ಹೋಗ್ತಾ ಇದೆ ಮಾತ್ರ. ಯಪ್ಪ ಸಾಕತ್ತಾಗಿದೆ ಗಾಡಿ. ನೋಡಿ ಗಾಡಿ ನೋಡಿ. ಓ ಏನು ಹೋದಾಗ್ರು. ಸೊ ಹೋಟೆಲ್ ಬಂತು. ಇವತ್ತಿನ ರೈಡು ಸಾಕು, ಆಗಲ್ಲ. 600 ಕಿಲೋಮೀಟ್ರ್ ಬಂದಿದ್ದೀವಿ ಇವತ್ತು. 3:30ಗೆ ಪುಣೆಗೆ ಬಂದೆ. ಪುಣೆಯಿಂದ ರೂಮಿಗೆ ಬರೋಕ್ಕೆ 1 hour, 4:15 ಆಯಿತು. ಹೋಗಿ ರೂಮ್ ಹತ್ರ ಮಾತಾಡಿಕೊಂಡು ಆಮೇಲೆ ಎಲ್ಲರೂ ಸ್ವಲ್ಪ ಸಂಜೆ ಹೊತ್ತು ಹೊರಗೆ ಹೋದರೆ ಹೋಗೋಣ. ಸೊ ಅವಾಗಲೇ ರೂಮಿಂದ ಹೊರಗೆ ಬಂದೆ, ಸ್ವಲ್ಪ ಇಲ್ಲೇ ಲೋಕಲ್ ಸುತ್ತಾಡೋಣ ಅಂತ. ಇಲ್ಲೇನಂತ ಚಳಿ ಇಲ್ಲಪ್ಪ, ಮಾಮೂಲಿಯಾಗಿದ್ದೇವೆ. ಬಟ್ ಫುಡ್ ಸ್ಪಾಟ್ ಸೊತ್ತು ಹೆವಿ ಇದೆ ಮಾತ್ರ ಇಲ್ಲಿ. ಸೀತಾಫಲ್ ರಬಡಿ ಅಚ್ಚಾ, ಈ ಆಪ್ಕ ಬೆಸ್ಟ್ ಹೇ. ಸೊ ಇಲ್ಲಿ ನೋಡಿ ರಬಡಿ ಬೋರ್ಡ್ ನೋಡಿ, ರಬಡಿ ಎಷ್ಟು ಟೈಪ್ಸ್ ಇದೆ ಅಂತ. ಸೊ ನಾನು ತಗೊಂಡಿದ್ದೀನಿ ಸೀತಾಫಲ್ ರಬಡಿ ಅಂತ, ಬೆಸ್ಟ್ ಅಂತ ಇವ್ರ ಅಂಗಡಿಲಿ. ಟೇಸ್ಟ್ ಮಾಡೋಣ. ಸಖತ್ತಾಗಿದೆ ಮಾತ್ರ. ನಮ್ಮೂರಲ್ಲಿ ಸಿಗುತ್ತೆ ರಬಡಿ ಅಂತೇಳಿ, ಅದೆಲ್ಲ ರಬಡಿ ಇದು. ಸಖತ್ತಾಗಿದೆ. ಸೀತಾಫಲ ಎಲ್ಲ ಪೂರ್ತಿ ಅದರದೇ ಫ್ಲೇವರ್ ಇದೆ ಇದರಲ್ಲಿ.